ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ಮುಖ್ಯವಾಗಿ ಮನೆಗೆ ಬೇಕಾದ ಕೆಲವೊಂದು ಉಪಯುಕ್ತ ಟಿಪ್ಸ್ಗಳು. ಇದು ಕೇವಲ ಗೃಹಿಣಿಯರಿಗೆ ಮಾತ್ರವಲ್ಲ, ಯಾರೂ ಕೂಡ ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಕೊನೆಗೆ ಒಂದು ಲೈಕ್ ನೀಡುವುದನ್ನು ಮಾತ್ರ ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡುವ. ಹಬ್ಬ ಹರಿದಿನಗಳಲ್ಲಿ ಕೆಲವರು ಮನೆಯಲ್ಲಿ ಮತ್ತು ಮನೆಯ ಮುಂದೆ ಅಕ್ಕಿ ಹಿಟ್ಟಿನ ಹುಡಿಯಲ್ಲಿ ರಂಗೋಲಿ ಹಾಕುತ್ತಾರೆ. ಹೀಗೆ ರಂಗೋಲಿಗಳನ್ನು ಹಾಕಲು ಬಳಸುವ ಅಕ್ಕಿ ಹಿಟ್ಟಿನೊಂದಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿದರೆ ಹಾಕಿದ ರಂಗೋಲಿ ಅಳಿಸಲ್ಪಡದೆ ದೀರ್ಘಕಾಲ ಉಳಿಯುತ್ತದೆ. ಕೈಗೆ ಸಿಗದಷ್ಟು ಚಿಕ್ಕದಾದ ಮೈಸಾಬೂನಿನ ತುಂಡುಗಳನ್ನು ಬಟ್ಟೆ ಒಗೆಯುವ ಮುನ್ನ ಬಿಸಿ ನೀರಿನಲ್ಲಿ ಹಾಕಿ ಕರಗಿಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಸಿಟ್ಟರೆ ಬಟ್ಟೆಗಳು ಪಳಪಳ ಹೊಳೆಯುತ್ತದೆ, ಸಾಬೂನು ಸಹ ವ್ಯರ್ಥವಾಗುವುದಿಲ್ಲ. ಹೊಲಿಗೆ ಯಂತ್ರ, ಸೈಕಲ್ ಮುಂತಾದವುಗಳ ಚಕ್ರಗಳ ಹಲ್ಲುಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕುವುದರಿಂದ ಅವು ಸರಾಗವಾಗಿ ತಿರುಗುತ್ತದೆ. ಬೆಳ್ಳಿ ಪಾತ್ರೆಗಳನ್ನು ಪೆಟ್ಟಿಗೆ ಅಥವಾ ಲಾಕರ್ನಲ್ಲಿ ಇಡುವಾಗ ಜೊತೆಗೆ ಸ್ವಲ್ಪ ಕರ್ಪೂರವನ್ನು ಇಟ್ಟರೆ ಪಾತ್ರೆಗಳು ಕಪ್ಪಾಗುವುದಿಲ್ಲ. ಸ್ವಲ್ಪ ಅಮೋನಿಯಾವನ್ನು ಸಾಬೂನು ಮಿಶ್ರಿತ ನೀರಿಗೆ ಹಾಕಿ ಕರಗಿಸಿ ಅದರಿಂದ ತಿಳಿ ಬಣ್ಣದ ಮನೆಯ ಬಾಗಿಲುಗಳನ್ನು ಒರೆಸಿರಿ. ಅವುಗಳ ಮೇಲಿರುವ ಕಲೆಗಳು ಸುಲಭವಾಗಿ ಹೋಗಿಬಿಡುತ್ತದೆ. ಮುಖ ನೋಡಿಕೊಳ್ಳುವ ಕನ್ನಡಿಯು ಪಳಪಳ ಹೊಳೆಯಲು ಅದನ್ನು ಕೆಲವು ಹನಿಗಳಷ್ಟು ಅಮೋನಿಯಾ ಬೆರೆಸಿಟ್ಟ ನೀರಿನಿಂದ ಒರೆಸಿರಿ. ಮನೆಯಲ್ಲಿ ಸೊಳ್ಳೆಗಳು ಹೆಚ್ಚಾಗಿದ್ದರೆ ಬಿಸಿ ನೀರಿಗೆ ಸ್ವಲ್ಪ ಸಾಬೂನಿನ ತುಂಡು ಹಾಕಿ ಕರಗಿಸಿ ಅದಕ್ಕೆ ಸೀಮೆಎಣ್ಣನ್ನು ಬೆರೆಸಿ ಅದರಿಂದ ಮನೆಯ ಗೋಡೆ, ಬಾಗಿಲು, ಕಿಟಕಿಗಳ ಮೇಲೆಲ್ಲ ಬಟ್ಟೆಯ ಮೂಲಕ ಒಮ್ಮೆ ಒರೆಸಿ. ಸೊಳ್ಳೆಗಳು ಹೊರ ಹೋಗುವುದು ಮತ್ತೆ ಮನೆಯೊಳಗೆ ಸುಳಿಯುವುದಿಲ್ಲ. ಅಕ್ಕಿ ಹಾಕಿಡುವ ಪಾತ್ರೆ ಅಥವಾ ಡಬ್ಬಿಗಳಲ್ಲಿ ಸ್ವಲ್ಪ ಬೇವಿನ ಎಲೆಗಳನ್ನು ಹಾಕಿಟ್ಟರೆ ಯಾವುದೇ ಕೀಟವು ಹತ್ತಿರ ಬರದು. ಮಳೆಗಾಲದ ನಂತರ ಹೆಚ್ಚಾಗಿ ಬಳಸದ ಕೊಡೆಯನ್ನು ಹಾಗೆಯೇ ಇರಿಸಿದ್ದರೆ ಹುಳು ಹಿಡಿಯುತ್ತದೆ. ಇದನ್ನು ತಪ್ಪಿಸಲು ನವಸಾರ ಸೇರಿಸಿದ ನೀರಿನಿಂದ ನೆನೆಸಿ ಒಣಗಿಸಿ ಇಡಬೇಕು. ಕನ್ನಡಿಯ ಮೇಲೆ ಸ್ವಲ್ಪ ಪುಡಿ ಉಪ್ಪನ್ನು ಸಿಂಪಡಿಸಿ ಅಂಟಿಕೊಂಡಿರುವ ಉಪ್ಪನ್ನು ಸೀಮೆ ಸುಣ್ಣದಿಂದ ಒರೆಸಿ ತೆಗೆದು ಬಿಟ್ಟರೆ ಕನ್ನಡಿಯು ಪಳಪಳ ಹೊಳೆಯುತ್ತದೆ. ಬಟ್ಟೆಯ ಮೇಲೆ ಎಣ್ಣೆಯ ಅಥವಾ ಇನ್ಯಾವುದೇ ಕಲೆಯಾಗಿದ್ದರೆ ಅದಕ್ಕೆ ಸ್ವಲ್ಪ ನೀಲಗಿರಿ ತೈಲವನ್ನು ಹಾಕಿ ಒಗೆದರೆ ಕಲೆಯು ಮಾಯವಾಗುತ್ತದೆ. ಹಲವಾರು ಮನೆಗಳಲ್ಲಿ ಕಿಟಕಿಗಳಿಗೆ ಕಬ್ಬಿಣದ ಕಂಬಿ, ಪಟ್ಟಿ ಮತ್ತು ಸರಳುಗಳಿಂದ ವಿವಿಧ ವಿನ್ಯಾಸಗಳನ್ನು ಮಾಡಿರುತ್ತಾರೆ. ಇಂತಹ ವಿನ್ಯಾಸಗಳಲ್ಲಿ ಜೇಡರ ಬಲೆ ಹೆಚ್ಚಾಗಿ ಬಲೆ ಕಟ್ಟುತ್ತದೆ. ಬಲೆಗಳನ್ನು ಒಮ್ಮೆ ಕಿತ್ತರೂ ಸಹ ಮತ್ತೆ ಬಲೆ ಕಟ್ಟುತ್ತದೆ. ಆದ್ದರಿಂದ ಬಟ್ಟೆಯೊಂದಕ್ಕೆ ಸೀಮೆ ಎಣ್ಣೆಯನ್ನು ಹಾಕಿಕೊಂಡು ಕಿಟಕಿಯ ಕಬ್ಬಿಣದ ಭಾಗಗಳನ್ನೆಲ್ಲ ಒಮ್ಮೆ ಒರೆಸಿದರೆ ಮತ್ತೆ ಅಲ್ಲಿ ಜೇಡರ ಬಲೆ ಕಟ್ಟುವುದಿಲ್ಲ. ಎಣ್ಣೆಯ ಜಿಡ್ಡು ಹತ್ತಿದ ಪಾತ್ರೆಗಳನ್ನು ನೀರಿನಲ್ಲಿ ನೆನೆಸದೆ ಗೋಧಿ ತೌಡಿನಿಂದ ಉಜ್ಜಿ ತೊಳೆಯಿರಿ. ಪಾತ್ರೆಗಳು ಪಳಪಳ ಮಿನುಗುತ್ತದೆ. ಫ್ರಿಜ್ಜಿಯ ಒಳಗಿಂದ ವಾಸನೆ ಬರುತ್ತಿದ್ದರೆ ಒಂದು ಡಬ್ಬಿಯಲ್ಲಿ ಅಡುಗೆ ಸೋಡವನ್ನು ಹಾಕಿ ಅದರ ಮುಚ್ಚಳವನ್ನು ತೆಗೆದು ಫ್ರಿಜ್ಜಿನಲ್ಲಿ ಇಡಿ. ಇದರಿಂದಾಗಿ ಫ್ರಿಜ್ಜಿನಲ್ಲಿ ಬರುವ ದುರ್ವಾಸನೆಯನ್ನು ತಡೆಗಟ್ಟಬಹುದು. ಅಲ್ಲದೆ ಒಂದು ಆಹಾರ ಪದಾರ್ಥದ ವಾಸನೆ ಇನ್ನೊಂದು ಆಹಾರ ಪದಾರ್ಥಕ್ಕೆ ಹರಡುವುದನ್ನು ಈ ವಿಧಾನದಿಂದ ನಿವಾರಿಸಬಹುದು. ಕೆಲವು ದಿನಗಳ ನಂತರ ಅಡುಗೆ ಸೋಡವನ್ನು ಬದಲಿಸಲು ಮರೆಯಬೇಡಿ. ಹತ್ತಿ ಬಟ್ಟೆಗಳನ್ನು ಎಷ್ಟೇ ಬಿಸಿಯಾದ ನೀರಿನಲ್ಲಾದರೂ ನೆನೆಸಿ ಒಗೆಯಬಹುದು. ಆದರೆ ಲೆನೆನ್, ನೈಲಾನ್, ಟೆರಿಲಿನ್ ಮುಂತಾದ ಬಟ್ಟೆಗಳನ್ನು ತಣ್ಣೀರು ಅಥವಾ ಬೆಚ್ಚಗಿನ ನೀರಿನಲ್ಲಿ ನೆನೆಸಿ ಒಗೆಯಬೇಕು. ಬಟ್ಟೆ ಒಗೆಯುವಾಗ ಅಂಗಿಯ ಕೊರಳಪಟ್ಟಿ ಅಥವಾ ಇನ್ಯಾವುದೇ ಭಾಗದಲ್ಲಿ ಹಿಡಿದ ಕೊಳೆ ಬಿಡದೆ ಹಠ ಮಾಡಿದರೆ ಆ ಭಾಗಕ್ಕೆ ಸ್ವಲ್ಪ ಅಮೋನಿಯಾವನ್ನು ಹಚ್ಚಿ ತೊಳೆಯಿರಿ. ಸ್ವಲ್ಪವೂ ಕೊಳೆ ಉಳಿಯುವುದಿಲ್ಲ. ಸೀಸೆಯ ಬೆರಟೆಯನ್ನು ತೆಗೆಯುವುದು ಕಷ್ಟವಾದರೆ ಬೆರಟೆಯ ಸುತ್ತಲೂ ಗ್ಲಿಸರಿನನ್ನು ಹಚ್ಚಿರಿ. ಬಳಿಕ ಸುಲಭವಾಗಿ ತೆಗೆಯಲು ಸಾಧ್ಯವಾಗುತ್ತದೆ. ಗೋಡೆಗೆ ಬಣ್ಣ ಬಳಿದ ನಂತರ ಬ್ರಷ್ ಅನ್ನು ಬಿಸಿ ನೀರಿನಲ್ಲಿ ತೊಳೆದು ಒಣಬಟ್ಟೆಯಿಂದ ಒರೆಸಿಟ್ಟರೆ ಅದರ ಕೂದಲುಗಳು ಅಂಟಿಕೊಳ್ಳದೇ ಇರುತ್ತದೆ. ಗೋಡೆ ಅಥವಾ ಮರಕ್ಕೆ ಮೊಳೆ ಹೊಡೆಯುವಾಗ ಮೊಳೆಯ ಕೊನೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸವರಿದರೆ ಬಡಿಯುವ ಶ್ರಮ ಕಡಿಮೆ ಆಗುತ್ತದೆ. ಚಪ್ಪಲಿ ಮತ್ತು ಬೂಟುಗಳ ಒಳಭಾಗಕ್ಕೆ ಅಡಿಗೆ ಸೋಡವನ್ನು ತೆಳ್ಳಗೆ ಚಿಮುಕಿಸುವುದರಿಂದ ಅವು ದುರ್ವಾಸನೆಯನ್ನು ಬೀರುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.